ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ. ಸೊ ಈ ಒಂದು ಚಪ್ಪಾಳೆಗೆ ಒಂದು ವ್ಯಾಲ್ಯೂ ಇದೆ. ಬಟ್ ಈ ಸಲ ಸೀಸನ್ನಲ್ಲಿ ಆ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಗೆ ಇದ್ದಂತಹ ವ್ಯಾಲ್ಯೂ ಎಲ್ಲೋ ಕಳೆದು ಹೋಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಅನಿಸ್ತಾ ಇರುವಂಥದ್ದು. ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಈ ವಾರಾಂತ್ಯದಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಯಾರಿಗೆ ನೀಡಿದಾರೋ ಸೊ ಆ ಒಂದು ವಿಷಯವಾಗಿ. ಸೊ ಬನ್ನಿ ಹಾಗಾದ್ರೆ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ, ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಅವರಿಗೆ ನೀಡಿರೋ ರೀತಿನಲ್ಲಿ ಪ್ರೋಮೋನಲ್ಲಿ ತೋರಿಸಲಾಗಿದೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಮೋಸ್ಟ್ಲಿ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ನೀಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಂದೇ ಒಂದು ವಾರದಲ್ಲೇನೆ ಇಬ್ಬರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಈ ಹಿಂದೆ ಯಾವತ್ತೂ ಕೂಡ ನೀಡಿರ್ಲಿಲ್ಲ. ಮೋಸ್ಟ್ಲಿ ಇಲ್ಲಿ ಧ್ರುವಂತ್ ಅವರಿಗೆ ಇನ್ನೊಂದು ಚಪ್ಪಾಳೆಯನ್ನ ನೀಡಿದ್ರೆ, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಒಂದೇ ವಾರದಲ್ಲಿ ಇಬ್ಬರಿಗೆ ನೀಡಿದ್ದು ಇದೇ ಮೊಟ್ಟ ಮೊದಲ ಬಾರಿಗೆ ರೆಕಾರ್ಡ್ ಆದ್ರೂ ಆಗುತ್ತೆ. ಬಟ್ ಧ್ರುವಂತ್ ಅವ್ರಿಗೆ ಏನಾದ್ರು ಸೀಸನ್ಗೋಸ್ಕರನೇ ಈ ಇಡೀ ಸೀಸನ್ ಅನ್ನ ಸೇರಿಸಿ ಅವ್ರಿಗೆ ಏನಾದ್ರು ಚಪ್ಪಾಳೆ ಕೊಟ್ಟಿದ್ದೆ ಹೌದಾಗಿದ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ ಅಂತ ನನ್ನ ಅನಿಸಿಕೆ. ಅಂದ್ರೆ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಏನಿರ್ತಾ ಇತ್ತು ಸೊ ಅದಕ್ಕೆ ಬೆಲೆನೇ ಇರಲ್ಲ ಅಂತ ನನ್ನ ಅನಿಸಿಕೆ. ನಿಜ ಕೂಡ ಹೌದು ನೋಡಿ, ಲೈಟ್ ಬೇರೆ ಬಂತು. ಇನ್ನು ವಿಷಯಕ್ಕೆ ಬರೋದಾದ್ರೆ, ಈ ವಾರ ಅಶ್ವಿನಿ ಗೌಡ ಅವರು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ 100% ಡಿಸರ್ವ್ ಮಾಡ್ತಾರೆ. ಬಟ್ ಅವರು ಮ್ಯಾನಿಪುಲೇಟ್ ಮಾಡಿರುವಂತಹ ರೀತಿ, ಆ ಒಂದು ವಿಷಯದ ಬಗ್ಗೆ ಮಾತಾಡೋದಾದ್ರೆ, ನಾಮಿನೇಷನ್ ಅಂತ ಒಂದು ವಿಷಯದಲ್ಲಿ ಒಂದು ಟಾಪಿಕ್ ಬರುತ್ತೆ. ಇಲ್ಲಿ ರಾಶಿಕ್ ಅವರ ಒಂದು ಹೆಸರನ್ನ ತೆಗೆದುಕೊಂಡು ಇಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡಿದಂತಹ ರೀತಿ ಏನಿದೆ ಸೊ ಆ ಒಂದು ವಿಷಯವಾಗಿ, ರಾಶಿಕಾ ಮತ್ತೆ ರಘು ಅವರ ವಿಷಯವಾಗಿ, ಸೊ ಅಲ್ಲಿ ಅವರು ಹೇಳಿದಂತಹ ರೀತಿನೇ ಬೇರೆ ರೀತಿನಲ್ಲಿತ್ತು, ಬೇರೆ ಟೋನಲ್ಲಿತ್ತು. ಬಟ್ ನಾಮಿನೇಷನ್ ಸಮಯದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಚೇಂಜ್ ಕೂಡ ಮಾಡಿದ್ರು. ಸೊ ಮ್ಯಾನಿಪುಲೇಟ್ ಮಾಡೋ ಚಾನ್ಸಸ್ ಅಥವಾ ಮ್ಯಾನಿಪುಲೇಟ್ ಮಾಡುವಂತಹ ಪ್ರಯತ್ನ ತುಂಬಾನೇ ಕ್ಲೀನ್ ಆಗಿನೇ ಅಲ್ಲಿ ಆಗಿತ್ತು. ಅದನ್ನ ಹೊರತುಪಡಿಸಿ ಟಾಸ್ಕ್ ಅಂತ ಬಂದ್ರೆ ತುಂಬಾನೇ ಚೆನ್ನಾಗಿ ಆಡಿದ್ದಾರೆ. ಹಾಗೇನೆ ಟಾಸ್ಕ್ ಅಲ್ಲಿ ಒಳ್ಳೆ ಎಫರ್ಟ್ ಇತ್ತು, ಹಾಗೇನೆ ಗೆದ್ದಿದ್ದಾರೆ ಕೂಡ ತುಂಬಾ ಟಾಸ್ಕ್ ಗಳನ್ನ ಅಶ್ವಿನಿ ಗೌಡ ಅವರು. ಸೊ ಹೀಗಾಗಿ ಓಕೆ, ಕೆಲವೊಂದಿಷ್ಟು ಸಣ್ಣ ಪುಟ್ಟ ವಿಷಯಗಳನ್ನ ಇಗ್ನೋರ್ ಮಾಡಿ ಈ ವಾರ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಕೊಡಬಹುದು. ಡಿಸರ್ವಿಂಗ್ ಇದ್ದಾರೆ ಕೂಡ. ನಾನು ಇದ್ರ ಬಗ್ಗೆ ಈಗಾಗಲೇ ಈ ಹಿಂದೆ ಕೂಡ ಮಾತಾಡಿದ್ದೆ. ಬಟ್ ಇಲ್ಲಿ ಧ್ರುವಂತ್ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ನೀಡಿರೋದೇನಿದೆ, ಇದ್ಯಾಕೋ ವ್ಯಾಲ್ಯೂನೇ ಇಲ್ಲ ಅಂತ ಅನಿಸ್ಬಿಡ್ತು. ಅದರಲ್ಲೂ ಕೂಡ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ವಾರ ಧ್ರುವಂತ್ ಅವ್ರು ಏನ್ ಮಾಡಿದ್ದಾರೆ ಅಂತದ್ದು ನನಗಂತೂ ಗೊತ್ತಿಲ್ಲ. ಸೊ ಅದು ಯಾವ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಇದನ್ನ ಕನ್ಸಿಡರ್ ಮಾಡಿ ಕೊಟ್ಟರು ಅಂತ ಅರ್ಥ ಆಗ್ತಾ ಇಲ್ಲ. ಇನ್ನು ಇಡೀ ಸೀಸನ್ಗೋಸ್ಕರ, ಈ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಇಡೀ ಸೀಸನ್ಗೋಸ್ಕರ ಧ್ರುವಂತ್ ಅವ್ರಿಗೆ ಏನಾದರೂ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನೇ ಕೊಟ್ಟಿದ್ದಾಗಿದ್ರೆ ಒಂದೇ ಒಂದು ರೀಸನ್ ಕೊಟ್ಟಿರ್ತಾರೆ. ಒಂದು, ವಿಚಿತ್ರವಾಗಿ ಬಿಹೇವ್ ಮಾಡಿರೋದಕ್ಕೆ. ಇನ್ನು ಸೆಕೆಂಡ್, ಮನೆಯನ್ನು ಕ್ಲೀನ್ ಮಾಡಿದ್ದಕ್ಕೆ. ಮನೆ ಕೆಲಸ ಅಂತೂ ಸಖತ್ತಾಗಿ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯಾಗಿ ಡೌಟ್ ಇಲ್ಲ. ಮನೆ ಕೆಲಸ ಅಂತ ಬಂದರೆ ಕೇವಲ ಮನೆ ಕೆಲಸಕ್ಕೋಸ್ಕರನೇ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನೇ ಕೊಡ್ತಾರೆ ಅನ್ನೋದಾದರೆ ಇಡೀ ಸೀಸನ್ಗೋಸ್ಕರ ಧ್ರುವಂತ್ ಅವರು ಡಿಸರ್ವ್ ಮಾಡ್ತಾರೆ, ಇದರಲ್ಲಿ ಯಾವುದೇ ರೀತಿಯಾಗಿ ಡೌಟ್ ಇಲ್ಲ. ಬಟ್ ಬಿಗ್ ಬಾಸ್ ಅಂದರೆ ಕೇವಲ ಮನೆ ಕೆಲಸನಾ? 100% ಅಲ್ಲ. ಎಂಟರ್ಟೈನ್ಮೆಂಟ್ ಏನಿದೆ ಧ್ರುವಂತ್ ಅವರಿಂದ, ಸೊ ಅದಂತೂ ಮೇನ್ ಫ್ಯಾಕ್ಟರ್ ಆಗುತ್ತೆ. ಇನ್ನು ಟಾಸ್ಕ್ ಅಂತ ಬಂದರೆ ಚೆನ್ನಾಗಿ ಆಡಿದರೆ, ಇದನ್ನು ನಾನು ಕೂಡ ಒಪ್ಕೊಳ್ತೀನಿ. ವ್ಯಕ್ತಿತ್ವ ಅಂತ ಬಂದರೆ, ಸೀಕ್ರೆಟ್ ರೂಮಿಗೆ ಹೋಗಿ ಬಂದಾದ್ಮೇಲೆ ಸೀಕ್ರೆಟ್ ರೂಮಲ್ಲಿ ಸ್ವಲ್ಪ ಶೈನ್ ಆದರು, ಅದನ್ನು ಹೊರತುಪಡಿಸಿ ಬೇರೆ ಏನು ಅಷ್ಟೊಂದು ಶೈನ್ ಆದರು ಅಂತ ನನಗಂತೂ ಅರ್ಥ ಆಗಿಲ್ಲ. ಮತ್ತು ಈ ಒಂದು ಕಳೆದ ಕೆಲವೊಂದಿಷ್ಟು ವಾರಗಳ ಹಿಂದೆನೇ ಆ್ಯಕ್ಚುಲ್ ಆಗಿ ಬಿಗ್ ಬಾಸ್ ಸರಿಯಾದಂತಹ ಎಲಿಮಿನೇಷನ್ ಪ್ರಕ್ರಿಯೆನ ನ್ಯಾಯಯುತವಾಗಿ ಮಾಡಿದಿದ್ರೆ ಧ್ರುವಂತ್ ಅವ್ರು ಮನೆಗೆ ಹೋಗಿರ್ತಾ ಇದ್ರು. ಸೊ ಇದು ಕಲರ್ಸ್ ಕನ್ನಡದವರಿಗೂ ಕೂಡ ಗೊತ್ತು ಅಂತ ಅನ್ಸುತ್ತೆ. ಯಾಕಂತಂದರೆ ಒಂದ್ಸಲ ಅವರೇನೆ ಮಿಸ್ ಆಗಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವಂತ್ ಅವರು ಎಲಿಮಿನೇಟ್ ಅನ್ನೋ ಪೋಸ್ಟನ್ನು ಬೇರೆ ಮಾಡಿಬಿಟ್ಟಿದ್ರು. ನಂತರ ಅದನ್ನು ಡಿಲೀಟ್ ಮಾಡಿ ಬೇರೆ ಪೋಸ್ಟನ್ನು ಹಾಕಿದ್ರು. ಸೊ ಈ ರೀತಿಯಾಗಿದೆ. ಸೊ ಧ್ರುವಂತ್ ಅವ್ರಿಗೆ ಏನಾದರೂ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನೇ ಕೊಟ್ಟಿದ್ದು ಹೌದಾಗಿದ್ರೆ, ಅದು ಕೂಡ ಸೀಸನ್ಗೆ ಸೇರಿಸಿ ಕೊಟ್ಟಿದ್ದು ಹೌದಾಗಿದ್ರೆ ವರ್ಸ್ಟ್ ಡೆಸಿಷನ್ ಆಗಿರುತ್ತೆ. ಮತ್ತು ಒಂದು ರೀತಿಯಾಗಿ ಈ ರೀತಿಯಾಗೆಲ್ಲ ಕಿಚ್ಚನ ಚಪ್ಪಾಳೆ ಯಾರ್ಯಾರಿಗೋ ಸಿಗೋದಾಗಿದ್ರೆ ಅದಕ್ಕೆ ಬೆಲೆನೂ ಕೂಡ ಇರೋದಿಲ್ಲ. ಈ ಹಿಂದೆ ಕಳೆದ ಕೆಲವೊಂದಿಷ್ಟು ವಾರದಿಂದ ಕಿಚ್ಚನ ಚಪ್ಪಾಳೆನೇ ಕೊಡ್ತಾ ಇರಲಿಲ್ಲ. ಆ ರೀತಿಯಾಗಿ ಮಾಡಿದರೂ ಕೂಡ ಪರವಾಗಿರಲಿಲ್ಲ. ಬಟ್ ಇಲ್ಲಿ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಇಬ್ಬರಿಗೂ ಕೂಡ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟಿರೋದನ್ನು ಪ್ರೋಮೋ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಅಶ್ವಿನಿ ಅವರಿಗೆ ಓಕೆ, ಡಿಸರ್ವಿಂಗ್ ಇದ್ದಾರೆ ಈ ವಾರ. 100% ಅವರಿಗೆ ಈ ವಾರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಕೊಡಬಹುದು. ಬಟ್ ಧ್ರುವಂತ್ ಅವರಿಗಂತೂ 100ಕ್ಕೆ 100ರಷ್ಟು ಅಲ್ವೇ ಅಲ್ಲ. ಈ ವಾರಕ್ಕಂತೂ ಕೊಡೋ ರೀತಿನಲ್ಲೇ ಇಲ್ಲ. ಇಡೀ ಸೀಸನ್ ಕೊಟ್ರಂತೂ ವರ್ಸ್ಟ್ ಅಂತ ಅನ್ಸುತ್ತೆ. ಇಡೀ ಸೀಸನ್ಗೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ, ಬಟ್ ಇಡೀ ಸೀಸನ್ಗಂತ ಕೊಟ್ಬಿಟ್ರಂತೂ ತೀರಾ ವರ್ಸ್ಟ್ ಡಿಸಿಷನ್. ನನ್ನ ಒಂದು ಅಭಿಪ್ರಾಯ ಇದು. ಧನುಷ್ ಅವರಷ್ಟು ಎಲ್ಲ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಹಂಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ? ನೀವು ಅದನ್ನು ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಏನೂ ಇಲ್ಲ. ಕಿಚ್ಚನ ಚಪ್ಪಾಳೆ ಇಲ್ಲಿ ಧ್ರುವಂತ್ ಅವರು ಕೊಟ್ಟಾಗ್ಲೇ ಗೊತ್ತಾಯಿತು ಕಿಚ್ಚನ ಚಪ್ಪಾಳೆಗೆ ವ್ಯಾಲ್ಯೂ ಡೌನ್ ಆಗ್ತಾ ಇದೆ ಇತ್ತೀಚೆಗೆ ಅಂತ ಹೇಳಿ. ಒಂದು ಡಿಸರ್ವಿಂಗ್ ಇರೋ ಅವರಿಗೆ ಕೊಟ್ಟಿದ್ದರೆ ಮಚ್ ಬೆಟರ್ ಆಗಿರ್ತಾ ಇತ್ತು. ನಾನು ಗಿಲ್ಲಿಗೆ ಕೊಡಬೇಕು ಅಥವಾ ಬೇರೆಯವರಿಗೆ ಕೊಡಬೇಕು ಅಂತ ಹೇಳ್ತಿಲ್ಲ. ರಕ್ಷಿತಾ ಗಿಲ್ಲಿ 100% ಡಿಸರ್ವಿಂಗ್ ಇದ್ರು, ಕೊಡ್ಬೋದಾಗಿತ್ತೇನೋ ಇಡೀ ಒಂದು ಸೀಸನನ್ನು ಸೇರಿಸಿ. ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದಾರೆ, ಏನಂತಾನೆ ಅರ್ಥ ಆಗ್ತಿಲ್ಲ. ಕಳೆದ ವಾರ ಕಿಚ್ಚ ಸುದೀಪ್ ಅವರೇ ಬಂದು ಇಡೀ ಬಿಗ್ ಬಾಸ್ ಗೇಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಗಿಲ್ಲಿ ನಟ ಅಂತ ಹೇಳಿ ಹೋಗಿದ್ರು. ಈ ವಾರ ಬಂದು ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ಕ್ರೇಜಿ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ನನಗಂತೂ ಏನು ಮಾತೇ ಇಲ್ಲ. ನನ್ನ ಪ್ರಕಾರ ಕಿಚ್ಚನ ಚಪ್ಪಾಳೆಗೆ ವ್ಯಾಲ್ಯೂ ಡೌನ್ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಎಲ್ರಿಗೂ ಕೂಡ ರೀಚ್ ಮಾಡಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.